ನನಗೆ ನಂಬರ್ ಆಫ್ ಕಂಪನೀಸ್ 8 ಭಾಗವಹಿಸಿದ್ರೆ ಒಂದು ಮಾತ್ರ ಭಾಗವಹಿಸ್ತಾರೆ. ಇತರ ಕಂಪನಿಗಳು ನಾವು ಕೂತಿದ್ದೋ ನಾವು ಅದು ಒಂದು ಎರಡನೇ ಪ್ರಾಡಕ್ಟ್ ವಿಚ್ ವಿ ಆರ್ ಗಿವಿಂಗ್ ಹಿಯರ್ ಇನ್ ಪಿರಿಯಾಪಟ್ಟಣ. ಸೇಮ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅದು 465. ಇದು ಕ್ವಾಲಿಟಿ ಇದೆ ಕರ್ನಾಟಕ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇರುವಂಥ ಒಂದು ಪ್ರಾಡಕ್ಟ್ ಇದೆ. ಅಲ್ಲಿ ಆಂಧ್ರದಲ್ಲಿ 455 465 ಹೇಳಾಗ್ತದೆ ನಾವು ಕಾಣ್ತೇವೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ಅಂತ 250 ರೂಪಾಯಿಗೆ 250 ಚೆನ್ನಾಗಿಲ್ಲ ರೈಟ್ ಏನು ಮಾಡಬೇಕು ಆತ್ಮಹತ್ಯೆ ಮಾಡ್ತಾರೆ. ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ವಿ ಗ್ರೇಡಿಂಗ್ ಕೊಡ್ತೇವೆ ಎಕ್ಸೆಲ್ 1 ಎಕ್ಸೆಲ್ 2 ಎಕ್ಸೆಲ್ 3 ಅದರಲ್ಲಿ ನೀವು ವ್ಯತ್ಯಾಸ ಮಾಡ್ತಾ ಇದ್ದೀರಾ ನಿಮಗೆ ಅವರಿಗೆ ಕಾಣ್ತಾ ಇದೆ ಬಟ್ ತತ್ವವಾಗಿ ಗ್ರೇಡಿಂಗ್ ಕೊಡುವ ವ್ಯತ್ಯಾಸ ಮಾಡಿ ಆಟೋಮೆಟಿಕ್ ರೇಟ್ ಚೇಂಜ್ ಆಗುತ್ತೆ. ಗ್ರೇಡಿಂಗ್ 1 2 3 4 ಏನಿದೆ 2 3 4 ಅದನ್ನು ವ್ಯತ್ಯಾಸ ಮಾಡಿ 320 ರೂಪಾಯಿ ಬರುವಂಥ ಗ್ರೇಡ್ನ 250 ಕೊಡುವಂಥದ್ದು 250 ಕೊಡುವಂಥದ್ದು 230 ಕೊಡುವಂಥದ್ದು ಗ್ರೇಡ್ನ ಹಾಕಿ ಅವರು ಭಾಳ ಪ್ರಮುಖವಾಗಿ ಇವರು ಮತ್ತು ಈ ಕಂಪನಿಗಳ ಜೊತೆಯಲ್ಲಿ ಹೊಂದಾಣಿಕೆ ಇರುವಂಥದ್ದು ಮೇಲ್ನೋಟು ಕಾಣ್ತಾ ಇದೆ ಅನ್ನುವಂಥದ್ದು ದಯಮಾಡಿ ಇದನ್ನು ಶೀಘ್ರವಾಗಿ ಬಗೆಹರಿಸಲು ಮಾಡಿದ ಮಾತ್ರ ಅದಕ್ಕೆ ಇಲ್ಲಾಂದ್ರೆ ಬೇರೆ ಹ್ಯಾಂಡ್ ಮಾಡೋದು. ಯಾಕೆ ನಾವು ಇಲ್ವಲ್ವ, ನಾನು ಒಬ್ಬ ಎಲ್.ಡಿ. ಅಭ್ಯರ್ಥಿಯಾಗಿ ನಾವು 6.25 ಲಕ್ಷ ಓಟ್ ಕೊಟ್ಟವರೆ ಜನಗಳು ನಮ್ಮ ಕ್ಷೇತ್ರದಲ್ಲಿ ಅದು ಪಿರಿಯಾಪಟ್ಟಣದಲ್ಲಿ 15,000 ಮಾಡಿದ್ದಾರೆ. ನಾನು ಬದಲಾಗಿದ್ದೇನೆ ಅವರ ಸಮಸ್ಯೆಗಳಿಗೆ ಸಂತೋಷಕ್ಕೆ ನಾನು ಬರ್ತಿದ್ದೀನಿ. ನಾನು ಎಂ.ಪಿ ಇಲ್ಲದೆ ಇರ್ಬೋದು, ಗೊತ್ತಿರ್ಬೋದು ಅಂತ ನನಗೆ ಎದ್ದಿರೋ ಎಂ.ಪಿ ಎಲ್ಲ ಮನೇಲಿ ಇರ್ಬೋದು ಅದು ಬೇರೆ ಇರ್ತಾರೆ. ಅದರಿಂದ ಮಾತಾಡುವಂಥದ್ದು ದಯಮಾಡಿ ಸೂಕ್ತವಾದಂಥದ್ದಿಂದ ತಿಳ್ಕೊಳ್ಳಿಲ್ಲ ಅಂದರೆ ಬೇರೆ ಉಗ್ರವಾದ ಕೆಲವರಿಂದ ನಾನೇ ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಿದ್ದಾರೆ, ಅವ್ರ ಮೂಲಕ ಏನೇನು ಮಾಡಬೇಕು ಅದು ಮಾಡ್ಕೊಂತ ಕೆಲಸವನ್ನು ಮಾಡ್ತೀವಿ. ಒಂದು FIR ಮಾಡಬೇಕಾಗಿದೆ ಇವತ್ತು ಮೋದಿ ಆ ಥರ ವ್ಯವಸ್ಥೆಗೆ ಹೋಗೋದು ಆಗಬಾರ್ದು. ದಯಮಾಡಿ ಹೇಳಿದಾವೆ ಇಲ್ಲಿ ನೋಡಿ, ಈ ಆಕ್ಷನ್ನಲ್ಲಿ ನಂಬರ್ ಆಫ್ ಕಂಪನೀಸ್ ಪಾರ್ಟಿಸಿಪೇಷನ್ ವಿಚಾರದಲ್ಲಿ ನಂಬರ್ ಆಫ್ ಕಂಪನೀಸ್ ಪಾರ್ಟಿಸಿಪೇಷನಲ್ಲಿ ನಿಮ್ಮ ಲಿಸ್ಟಲ್ಲಿ 15 ಅಂತ ತೋರಿಸುತ್ತೆ ಇಲ್ಲಿ. ಬಟ್ ಆನ್ ಸ್ಪಾಟಲ್ಲಿ ಇರುವಂಥವ್ರು ಒಬ್ಬರೇ ITC ಅವರು ಒಬ್ಬರೇ ಭಾಗವಹಿಸುವಂಥವ್ರು. ಆಮೇಲೆ ಈ ರೇಟ್ಸ್ ಅಲ್ಲ ಒಂದು ನಿಮಿಷ ಅವ್ರು ಹೇಳೋದನ್ನ ನಿಮ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಟ್ರೈ ಮಾಡಿ ಅದನ್ನು ಯು ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಅಟೆಂಡ್ ಟು ಇಟ್. ಸಪೋಸ್ ಇನ್ ಕೇಸ್ ಇಫ್ ಸಮಥಿಂಗ್ ಇಸ್ ರಾಂಗ್ ಫ್ರಮ್ ಅವರ್ ಸೈಡ್ ಇಟ್ ವಿಲ್ ಗೆಟ್ ಕರೆಕ್ಟೆಡ್ ಬೈ ಅವರ್ ಸೈಡ್, ನೋ ಪ್ರಾಬ್ಲಮ್. ಸೊ ಅದನ್ನು ತೋರಿಸೋದ್ರಲ್ಲೂ ಮತ್ತು ರಿಯಾಲಿಟಿಗೂ ಡಿಫರೆನ್ಸ್ ಇದೆ ಅಂತ ಅವರ ಆಪಾದನೆ. ಅಲ್ಲಿ ನಾವು ತೋರಿಸುವಂಥದ್ದು ಮತ್ತು ರಿಯಾಲಿಟಿಗೂ ಡಿಫರೆನ್ಸ್ ಇದೆ. ಆಮೇಲೆ ರೇಟ್ಸ್ ವಿಚಾರದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್. ಅದು ಕಳೆದ ಒಂದು ವಾರ 10 ದಿವಸ ಕಂಪೇರ್ ಮಾಡಿದಾಗ 60 ರೂಪಾಯಿ 50 ರೂಪಾಯಿ ಕಮ್ಮಿ ಆಗುತ್ತೆ. 260 ಫಸ್ಟ್ ಕ್ವಾಲಿಟಿ ಸೊಪ್ಪು. ಆಮೇಲೆ ಆಂಧ್ರ ಕಂಪೇರ್ ಮಾಡಿದ್ರೆ ಆಂಧ್ರದಲ್ಲಿ 450ವರೆಗೂ ಹೋಗ್ತಾ ಇದೆ, ಇಲ್ಲಿ ನೋಡಿದ್ರೆ 360 260 250 ಹಿಂಗೆ ಹೋಗ್ತಾ ಇದೆ ಅನ್ನುವಂಥದ್ದು ಅವ್ರದ್ದೊಂದು ಆಪಾದನೆ. ಮೂರನೇದು ದೇ ಹ್ಯಾವ್ ಅದರ್ ಮೈನರ್ ಇಶ್ಯೂಸ್. ಫೆಸಿಲಿಟೀಸ್ ಇಲ್ಲ, ರೈತರಿಗೆ ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ಈ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದು. ಅದು ಐ ಥಿಂಕ್ ಅದನ್ನು ರೆಕ್ಟಿಫೈ ಮಾಡ್ಕೊಂಡು ರೀಜನಲ್ ಮನೆ ಅಂತ ಮಾಡ್ತಾರೆ ಸರ್. ಅದಿರಲಿ. ಬಟ್ ರೈತರಿಗೆ ಯಾವ ಕಾರಣಕ್ಕೂ ಮೋಸ ಆಗುವಂಥದ್ದು ಆಗ್ಬೋದು, ಟ್ರೇಡಿಂಗಲ್ಲಿ ಕೊಡುವಂಥದ್ದಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಅವರ ಆಪಾದನೆ ಇದೆ. ಅವರ ಕೆಲವು ಪ್ರೂಫ್ಗಳು ಸಮೇತ ನೀವು ಸೂಪರಿಂಟೆಂಡೆಂಟ್ಗೆ ಕೊಡುವಂಥ ಕೆಲಸ ನಾನು ಮುಂದೆ ಮಾಡಿದ್ದಾರೆ. ಇದನ್ನು ಇಮಿಡಿಯೇಟಾಗಿ ಸ್ವಲ್ಪ ರೆಕ್ಟಿಫೈ ಮಾಡಬೇಕು. ಯಾಕೆಂದರೆ ಇಲ್ಲಾಂದರೆ ನಾವು ಇಲ್ಲಿ ಬಂದು ನಾವು ನೋಡಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗುವಂಥದ್ದು ಅದಕ್ಕೆಲ್ಲ ಅವಕಾಶವನ್ನು ದಯಮಾಡಿ ಕೊಡಬೇಡಿ ಮಾರಾಟವ್ರೆ. ಅದಕ್ಕೆ ನಾನು ನಡೆಸುವ ಪರ್ಸನಲಿ ಟೇಕನ್ ದ ನಂಬರ್ ಆ್ಯಂಡ್ ಐ ಆಮ್ ಕಾಲಿಂಗ್. ಪ್ಲೀಸ್ ಸಿ ದಟ್ ಇಟ್ ಇಸ್ ರೆಕ್ಟಿಫೈಡ್ ಅಂಡ್ ಪ್ರಾಪರ್ಲಿ. ಆದರೆ ಯಾವುದೇ ಕಾರಣಕ್ಕೂ ರೈತರಿಗೆ ಎಂಥ ಸಂದರ್ಭದಲ್ಲೂ ಅನ್ಯಾಯ ಆಗ್ತದೆ. ಯಾಕೆಂದರೆ ನೀವೆಲ್ಲ ರೈತ ಕುಟುಂಬದಿಂದ ಬಂದಿರುವಂತಾರೆ. ಅದಕ್ಕೆ ನೀವು ಕಾಳಜಿ ವಹಿಸಬೇಕು. ಕಂಪ್ನಿಗಳ ಪರ ಇರುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಅವರ ಆಪಾದನೆ. ಇವೆಲ್ಲ ಕಂಪ್ನಿಗಳ ಜೊತೆ ಅಲ್ಲಲ್ಲ ಅವ್ರ ಆಪಾದನೆ ಹೇಳ್ತಾ ಇರುವಂಥದ್ದು.
ಐ ಆಮ್ ಜಸ್ಟ್ ಸಿಟ್ಟಿಂಗ್ ಬಿಫೋರ್ ಒಂದು 500 ಜನ ಇಲ್ಲಿ ಕೂತಿದ್ದಾರೆ ಸ್ಟ್ರೈಕ್ಗೆ, ಅವ್ರು ಮುಂದೆ ಮಾತಾಡ್ತಾ ಇದ್ದಿಲ್ಲ. ಸೊ ಅದರಿಂದ ಸ್ವಲ್ಪ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ದಯಮಾಡಿ ನಾನು ಹೇಳಿರುವಂಥದ್ದನ್ನು ಅವ್ರ ಗಮನದಲ್ಲಿಟ್ಕೊಂಡು ಸ್ವಲ್ಪ ಡೈರೆಕ್ಷನ್ಸ್ ಕೊಡಿ. ನಿಮ್ಮ ಸೂಪರ್ಡೆಂಟ್ ಕೊಡ್ತೀನಿ ಒಂದೇ ನಿಮಿಷ ಮಾತಾಡಿ ಮುಗಿಸ್ಲೇರಿಪ್ಪ. ಹಿರಿಯರು ಮಾತಾಡ್ತಾರೆ. ಒಳ್ಳೆದಾಯ್ತು.